ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ಸೊಪ್ಪು ಸಾರು ಮಾಡೋದು ಹೇಳ್ಕೊಡ್ತೀನಿ. ಈಸಿಯಾಗಿ ನಾವು ಹೆಂಗೆ ಈಸಿಯಾಗಿ ಮಾಡ್ತೀವಿ ಆ ಥರ ಹೇಳ್ಕೊಡ್ತೀನಿ. ಬೇಳೆ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಸೊಪ್ಪನ್ನೆಲ್ಲ ನೀಟಾಗೆ, ಅದೇ ಸೊಪ್ಪಿನ ಸೊಪ್ಪು, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಈ ಕುಕ್ಕರ್ ಜೊತೆಗೆ ಬೇಳೆ ಜೊತೆಗೇ ಹಾಕ್ಕೊಂಬಿಡಿ. ನಾವು ಬೇಗ ಆಗಬೇಕಂತ ಈ ಥರನೇ ಮಾಡೋದು. ಆಮೇಲೆ ಅದ್ರ ಜೊತೆಗೇ ಒಂದೆರಡು ಟೊಮೆಟೊ, ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೊಮೆಟೊ ಹಾಕ್ಕೊಳ್ಳಿ. ನಾನಿಲ್ಲಿ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 4 ಹಸಿಮೆಣಸಿನ್ಕಾಯಿ, ಬೇಕಂದ್ರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ಆದರೆ ಒಂದು 4ರಿಂದ 6 ಈರುಳ್ಳಿ ಹಾಕ್ಕೊಳ್ಳಿ. ದೊಡ್ಡದಾದರೆ 2 ಸಾಕು. ಆಮೇಲೆ 2 ಎಸಳು ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಅದನ್ನು ನೋಡಿ, ಇಷ್ಟೇ. ಇದು ನೀಟಾಗಿ ಕೂಗಿಸ್ಕೊಂಡ್ಮೇಲೆ ಆ ಸೊಪ್ಪನ್ನೆಲ್ಲ ತೊಗೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೇಳೆ ಎಲ್ಲ ಬಿಟ್ಬಿಡಿ, ಬೇಳೆ ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೇಳೆ ಎಲ್ಲ ಹಂಗೆ ಇರಲಿ. ಸೌಟಲ್ಲಿ ತೊಗೊಂಡ್ರೆ ಬರೀ ಸೊಪ್ಪು, ಈರುಳ್ಳಿ, ಟೊಮೆಟೊ ಅದೇ ಬರುತ್ತೆ. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಆ ನೀರಿರುತ್ತಲ್ಲ, ಬೇಳೆ ನೀರಿಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಬೇಕಂದರೆ ನೈಸಾಗಿ ಬೇಕಾದ್ರೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ತರಿಯಾಗಿ ಆದರೂ ಗ್ರೈಂಡ್ ಮಾಡ್ಕೋಬೋದು. ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್.